ಇತ್ತೀಚಿನ ದಿನಗಳಲ್ಲಿ ಏನಾಗತೈತಿ ಅಂದ್ರ ಆನ್ಲೈನ್ ಫ್ರಾಡ್ಸ್ಗಳು ಅಂದ್ರ ಆನ್ಲೈನ್ ಮೂಲಕ ಮೋಸ ಮಾಡ್ತಕ್ಕಂತ ಪ್ರಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಕತ್ತಾವು. ಇದರಲ್ಲಿ ಒಂದು ವಿದ್ಯಾವಂತ ಜನರ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಹಣವನ್ನ ಕಳ್ಕೊಳಕತ್ತಾರು. ಏನಾಗೈತಪ್ಪ ಅಂದ್ರ ನಿಮ್ಗ ಒಂದು ಮೆಸೇಜ್ ಬರುತ್ತೆ, ಆ ಮೆಸೇಜ್ ಅನ್ನ ಒಂದು ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡ್ತೀರಿ. ಮಾಡಿ ನಿಮ್ಗದ ನಿಮ್ಮ ಎಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡೋದ್ರಿಂದ ಏನಾಕತಿ ನಿಮ್ಮ ಹಣವನ್ನ ನೀವು ಕಳ್ಕೊತೀರಿ. ಆ ರೀತಿ ಯಾರು ಯಾವ್ದೋ ಲಿಂಕ್ ಮೇಲೆ ಅನ್ನೋನ್ ಲಿಂಕ್ ಮೇಲೆ ನೀವು ಯಾರು ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ, ಮತ್ತ ಮೋಸ ಆಗಕ ಹೋಗ್ಬೇಡ್ರಿ. ಯಾವ್ದೋ ಒಂದು ಇಂಟ್ರೆಸ್ಟ್ ಬಡ್ಡಿ ಹೆಚ್ಚು ಕೊಡ್ತಾರ ಅಂತ ಹೇಳಿ ಯಾವ್ದೋ ಒಂದು ಪ್ರೈವೇಟ್ ಕಡೆ ನೀವು ಹಣವನ್ನ ಹೂಡಿಕೆ ಮಾಡಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಏನ್ ಮಾಡ್ತಾರ ಅಂದ್ರ ಅವ್ರ ಒಂದು ಕೆಲವು ದಿವಸ ನಿಮ್ಮ ಹಣವನ್ನ ನಿಮಗೆ ಹೆಚ್ಚಿನ ಒಂದು ಬಡ್ಡಿಯನ್ನ ಕೊಟ್ಟ ನಂತರ ಮೋಸ ಮಾಡ್ತಕ್ಕಂತ ಚಾನ್ಸಸ್ ಇರ್ತೈತಿ. ನಿಮ್ಮ ಎಲ್ಲ ಹಣವನ್ನ ಅವರು ತಗೊಂಡ ಎಸ್ಕೇಪ್ ಆಗಿಬಿಡ್ತಾರು. ಇದ ಆನ್ಲೈನ್ ಫ್ರಾಡ್ ಆದ್ರ ನಿಮ್ಮ ಏನಾದ್ರು ಹಣವನ್ನ ನೀವು ಕಳ್ಕೊಂಡ್ರ ಅದಕ್ಕೆ ನೀವು RBI ಆದವರು ಒಂದು ಪೋರ್ಟಲ್ ಅನ್ನ ಕೊಟ್ಟರು. ಆ ಪೋರ್ಟಲ್ ಅಲ್ಲಿ ನೀವು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಬಹುದು. ಕಂಪ್ಲೇಂಟ್ ಅನ್ನ ದಾಖಲಿಸೋದ್ರ ಏನಾಗತ್ತಪ್ಪ ನಿಮ್ಮ ಹಣವನ್ನು ನೀವು ಮರಳಿ ಪಡೆಯುವಂತ ಅವಕಾಶಗಳು ಬಹಳಷ್ಟು ಇರ್ತಾವು. ಆ ಒಂದು ಪೋರ್ಟಲ್ ಏನಪ್ಪಾ ಸಚೆಟ್ ಪೋರ್ಟಲ್ ಅಂತ. ಸಚೆಟ್ ಪೋರ್ಟಲ್ ಇದು RBI ಆದವರು ಇದನ್ನ ಕೊಡ್ತಾರು. RBI ಕಡೆ ಒಂದು ಸಚೆಟ್ ಪೋರ್ಟಲ್ ಅಂತ ಇದೆ. ಯಾವಾಗ ನಿಮ್ಮ ಹಣವನ್ನು ಕಳ್ಕೊಂಡ್ರ ನಿಮ್ಗೆ ಏನಾದ್ರು ಆನ್ಲೈನ್ ಫ್ರಾಡ್ಸ್ ಆದ್ರ ನೀವು ಇಲ್ಲಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಬಹುದು. ಈ ಒಂದು ಸಚೆಟ್ ಪೋರ್ಟಲ್ ನ ಒಂದು ವಿಶೇಷತೆಗಳು ಏನು ಅನ್ನೋದನ್ನ ನೋಡೋಣ. ದಿಸ್ ಪೋರ್ಟಲ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಂಡ್ ಗೈಡೆನ್ಸ್ ಫಾರ್ ಫೈಲಿಂಗ್ ಕಂಪ್ಲೇಂಟ್ಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್. ನೋಡ್ರಿ, ನಿಮ್ಗೆ ಯಾವ ರೀತಿ ಇದು ಹಣವನ್ನು ಕಳ್ಕೊಂಡಾಗ ಒಂದು ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಬೇಕು, ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಗೈಡೆನ್ಸ್ ಅನ್ನ ಅಂದ್ರೆ ಮಾರ್ಗದರ್ಶನವನ್ನ ಈ ಒಂದು ಪೋರ್ಟಲ್ ನಿಮ್ಗೆ ಕೊಡ್ತೈತಿ. ಕಂಪ್ಲೇಂಟ್ಸ್ ಲಾಂಚ್ಡ್ ಆನ್ ಸಚೆಟ್ ಪೋರ್ಟಲ್ ಆರ್ redirected to the concerned authorities to initiate necessary actions. ನೀವು ಈ ಒಂದು ಪೋರ್ಟಲ್ ದಲ್ಲಿ ಸಚೆಟ್ ಪೋರ್ಟಲ್ ದಲ್ಲಿ ಕಂಪ್ಲೇಂಟ್ ಅನ್ನ ಹಾಕಿದ ಮೇಲೆ ಏನಾಗುತ್ತೆ ಆ ಒಂದು ಅದು ಬೇರೆ ಕಡೆ ನಿಮ್ಮ ರೀಡೈರೆಕ್ಟ್ ಮಾಡ್ತೈತಿ, ಬೇರೆ ಒಂದು ವೆಬ್ಸೈಟ್ ಅದು ಕರ್ಕೊಂಡು ಹೋಗತಿ. ಅಲ್ಲಿ ಒಂದು ಸ್ಟೆಪ್ಸ್ ಗಳನ್ನ ನೀವು ಫುಲ್ಫಿಲ್ ಮಾಡಬೇಕಾಗತಿ. ಆಮೇಲೆ ಅವರು ನಿಮ್ಮ ಹಣವನ್ನ ಮರಳಿ ತರಕ ಒಂದು ಅಗತ್ಯ ಕ್ರಮಗಳನ್ನ ತಗೋತಾರೋ ಆ ಒಂದು ಅಥಾರಿಟೀಸ್ಗಳು, ಅಧಿಕಾರಿಗಳು. ಯೂಸರ್ ಕ್ಯಾನ್ ಟ್ರ್ಯಾಕ್ ದೇರ್ ಕಂಪ್ಲೇಂಟ್ಸ್ ಆನ್ ದಿ ಪೋರ್ಟಲ್. ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಲ್ಲ ಒಂದು ಪ್ರೊಸೆಸ್ ಮುಗಿದ ಮೇಲೆ ನಿಮ್ಮ ಒಂದು ಕಂಪ್ಲೇಂಟ್ ಯಾವ ಸ್ಟೇಜ್ ನಾಗ ಐತಿ ಅನ್ನೋದನ್ನ ನೀವು ಒಂದು ಟ್ರ್ಯಾಕ್ ಮಾಡಬಹುದು. ಓಕೆ, ಈ ರೀತಿ ಏನಾದ್ರು ಆದ್ರಪ್ಪ ಈ ಒಂದು ಪೋರ್ಟಲ್ ಹೋಗಿ ಕಂಪ್ಲೇಂಟ್ ಮಾಡ್ರಿ, ನಿಮ್ಮ ಹಣವನ್ನ ಮರಳಿ ಬರಕ ಟ್ರೈ ಮಾಡ್ರಿ. ಈ ಒಂದು ವೆಬ್ಸೈಟ್ ನೋಡ್ರಿ ಆಗೈತಿ http://sachet.rbi.org.in. ಓಕೆ, ಈ ಒಂದು ಪೋರ್ಟಲ್ ಹೋಗಿ ನೀವು ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡ್ರಿ, ನಿಮ್ಮ ಹಣವನ್ನ ಮರಳಿ ಪಡ್ಕೊಡಿ. ಅದೇ ರೀತಿ ಲಿಂಕ್ ಬಂದತಿ ಅಂದ್ಕೊಂಡ್ಲೆ ಯಾವ್ದೋ ಸಿಕ್ಕದ ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ. ನೀವು ಕ್ಲಿಕ್ ಮಾಡ್ಕೋದ ಮುಂಚೆ ನಿಮ್ಮ ಕನ್ಸರ್ನ್ ಬ್ಯಾಂಕಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋರಿ. ಇಂಥ ಲಿಂಕ್ ಬಂದತಿ, ನಾವು ಕ್ಲಿಕ್ ಮಾಡಬೇಕು ಬೇಡೋ, ನೀವು ನಮ್ಮಿಂದ ಇನ್ಫಾರ್ಮೇಶನ್ ಕೇಳಾಕ್ತಿರೋ ಇಲ್ಲೋ ಅನ್ನೋದನ್ನ ಒಂದು ಕನ್ಫರ್ಮ್ ಮಾಡ್ಕೋರಿ. ಮತ್ತೆ ನೋಡಿ, ಯಾವುದೇ ಬ್ಯಾಂಕ್ನವರು ಆನ್ಲೈನ್ ಏನು ಇನ್ಫಾರ್ಮೇಶನ್ ಕೇಳಂಗಿಲ್ಲ. ಓಕೆ, ನೀವು ಅಲ್ಲೇ ಹೋಗಿನ ಇನ್ ಪರ್ಸನ್ ಹೋಗಿ ನಾವು ಅಲ್ಲೇ ಇನ್ಫಾರ್ಮೇಶನ್ ಕೊಡ್ಬೇಕಾಗತಿ. ಆನ್ಲೈನ್ ದಾಗ ಯಾವುದೋ ಇನ್ಫಾರ್ಮೇಶನ್ ಅನ್ನ ಯಾರಿಗೂ, ಇವನ್ ಟು ಯುವರ್ ಬ್ಯಾಂಕ್, ನಿಮ್ಮ ಬ್ಯಾಂಕಿಗೂ ಕೂಡ ಕೊಡಾಕ ಹೋಗಬೇಡ್ರಿ.